ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರು ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ಬಂದಿದೆ. ಆ್ಯಂಡ್ ಸ್ಕೂಲ್ ಅವರಿಗೆ, ಹಾಗೆ ನನ್ನ ತಂಡಕ್ಕೆ, ಹಿರಿಯರಿಗೆ, ಕಿರಿಯರಿಗೆ, ಸ್ನೇಹಿತರಿಗೆ ತಾವೆಲ್ಲರೂ ಬಿಲೇಟೆಡ್ ಬರ್ಡೇ ವಿಶಸ್ ಅಂತ ಹೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಅಂದ್ಕೊಂಡಿಲ್ಲ ಇಷ್ಟು ಜೋರಾಗಿ ಮಾಡ್ತೀನಿ ಅಂತ. ಮೇಡಮ್ ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳಿದ್ರಿ ಸಾಧನೆ ಮಾಡೋದಕ್ಕೆ ಛಲ ಇರಬೇಕು, ಖಂಡಿತವಾಗಿ ಎಲ್ಲ ಇರಬೇಕು, ಬಟ್ ದೇವರ ಆಶೀರ್ವಾದ ನಾವು ಬೇಕು. ಅವನ ಆಶೀರ್ವಾದ ಇದೆ, ಏನೂ ಆಗಲ್ಲ ಅಂತ ನಂಬೋನು. ಕಷ್ಟ ಎಲ್ಲರೂ ಬೀಳ್ತೀವಿ, ಮೇಲ್ ಬರಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತೀವಿ. ದಿನ ಬೆಳಗಾದರೆ ಎಲ್ಲರೂ ಕೆಲಸಕ್ಕೆ ಬರ್ತೀವಿ, ಬಟ್ ಸಾಧನೆಗೆ ಛಲ ಬೇಕೇ ಬೇಕು, ಅದಿಲ್ಲದೆ ಆಗಲ್ಲ. ಅದರ ಜೊತೆಯಲ್ಲಿ ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ, ದೇವರ ಆಶೀರ್ವಾದ ಇದ್ದರೆ ಮಾತ್ರ ಬೆಳೆಯೋಕ್ಕಾಗೋದು. ಅದನ್ನು ನಾನು ತುಂಬನೇ ನಂಬಿದ್ದೀನಿ. ಸಾಧು ಸರ್ ಹೇಳಿದ್ರು ತುಂಬ ದೇವರು ನಂಬ್ತಾರೆ ಅಂತ. ಹೌದು, ನನ್ನ ದೇವರನ್ನ ನಾನೇ ನಂಬ್ತೀನಿ. ಬೇರೆ ಯಾರು ನಂಬಬೇಕು, ಯಾಕೆ ನಂಬಬೇಕು, ನಂಬಾರ್ದು ನನಗೆ ಬೇಕಾಗಿಲ್ಲ. ನನಗೆ ಒಂದು ದೇವರು ಅನ್ನೋದಕ್ಕಿಂತ ಏನೋ ಒಂದು ಶಕ್ತಿ ಇದೆ, ಅದು ನಮ್ಮನ್ನು ಕಾಪಾಡ್ತೀವಿ ಅಂತ ನಾನು ಖಂಡಿತವಾಗ್ಲೂ ನಂಬ್ತೀನಿ. ಅದು ಎಲ್ಲಿ ಬೇಕಾದ್ರೂ ನಿಂತ್ಕೊಂಡಿರ್ತೀನಿ ಸರ್. ಇವತ್ತು ಗಣೇಶು, ಗೋಲ್ಡನ್ ಸ್ಟಾರು, ಕಾಮಿಡಿ ಟೈಮು, ಗೋಲ್ಡನ್ ಮೆಗಾ ಸ್ಟಾರು, ಇದೆಲ್ಲ ದೇವರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ ಅಂತಾನೆ ನಂಬ್ತೀನಿ. ಆ್ಯಂಡ್ ಈ ಸಿನಿಮಾ ಆಗೋದಕ್ಕೂ ಅದೇ ಕಾರಣ ಅಂತಾನೆ ಹೇಳ್ತೀನಿ ನಾನು. ನಮ್ಮ ಮನೆ ದೇವರು ಈಶ್ವರ, ನೀವು ನೋಡಿರ್ತೀವಿ ಸಿನಿಮಾಲಿ ನಾನು ಟ್ಯಾಟು ಹಾಕ್ಕೊಂಡಿದ್ದೀನಿ. ಸೊ ಈಶ್ವರ ಅಂದರೆ ನನಗೆ ಭಾಳ ಇಷ್ಟ. ಸೊ ಈ ಪಿಕ್ಚರ್ ಆಗಬೇಕಾದ್ರೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ. ನಮ್ಮ ಮಕ್ಕಳು ಕಾರ್ತಿಕೇಯರು ಕೃಷ್ಣನ್ ಪಿಕ್ಚರ್ ಬಂದಾಗ ಪದೇ ಪದೇ ನೋಡ್ತಾ ಇದ್ರು. ಪಾಪ ಇದು ನೋಡಿ ಪಾಪ ಚೆನ್ನಾಗಿದೆ. ನಾನು ಡಿಸ್ಕಷನ್ ಆದಾಗ ಸೊ ಯಾಕೆ ನಾವು ಕೂಡ ಮಾಡಬಾರ್ದು ಅಂತ ಡಿಸ್ಕಷನ್ ಅಲ್ಲಿ ಬಂತು. ಆ್ಯಂಡ್ ದ ವೇ ಪ್ರೊಡಕ್ಷನ್ ಹೌಸ್ ಅವರು, ವಿಶ್ವ ಅವರು, ನಮ್ಮ ಧನು ಅವರು ಆ್ಯಂಡ್ ವಿಜಯ ಮ್ಯಾಮ್ ಇವರೆಲ್ಲ ತಗೊಂಡು ಹೋಗಿದ್ದ ರೀತಿ ಎಲ್ಲ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಬಿಕಾಸ್ ನಾನು ಅಂದ್ಕೊಂಡಿಲ್ಲ ಈ ಲಾರ್ಜ್ ಸ್ಕೇಲಲ್ಲಿ ನಾನು ಮಾಡಿಬಿಡ್ತೀನಿ, ಇವರೆಲ್ಲ ಸೇರಿಕೊಂಡು ಲಾರ್ಜ್ ಸ್ಕೇಲಲ್ಲಿ ಹೀಗೆ ಮಾಡಿಬಿಡ್ತಾರೆ. ನಾನು ನಿಜ ಹೇಳ್ತಾ ಇದ್ದೀನಿ. ಈ ಸ್ಕ್ರಿಪ್ಟ್ ಹೇಳಿದಾಗ ನಾನು ಕೇಳಿದೆ, ಬಜೆಟು ಅಷ್ಟೆಲ್ಲ ಹಾಕ್ಬೇಡಿ, ನೋಡಿ ನಾನು ಪಾಪ ಪೀಪಲ್ಸ್ ಮೀಡಿಯಾ ಬರ್ತಿದ್ದಾರೆ, ಒಂದಿಷ್ಟು ಬಜೆಟಲ್ಲಿ ಮಾಡೋಣ, ಬಂದವರು ಖುಷಿ ಆಗಬೇಕು, ನಮ್ಮ ಕನ್ನಡ ಪಿಕ್ಚರ್ ಮಾಡ್ತಿದ್ದಾರೆ, ಖುಷಿಯಾಗಿ ಅವರು ಖುಷಿಯಾಗಿ ಹೋಗ್ಬೇಕು ಅಂತ. ನಾನು ಮೇಡಮ್ ಅವ್ರನ್ನ ಕರೆದ್ರೆ, ವಿಶ್ವಾಸ ಸರ್ ನೀವು ಹೇಳ್ತಿರೋ ಬಜೆಟ್ ಇದೆಯಲ್ಲ ಅದು ತುಂಬ ಇದೆ ಅಂತ. ಅದಕ್ಕೆ ಮೇಡಮ್ ಅವ್ರು ಅಂತ ಹೇಳಿದ್ರು ನನಗೆ, ನಮ್ಮ ಮನೇಲಿ ಕೂತಿದ್ದೆ, ಸರ್ ನಿಮ್ಮ ಮುಂಗಾರು ಮಳೆ ಎಷ್ಟು ಮಾಡಿದೆ ಸರ್ ಅವತ್ತು 2006 ಈಗ 2024 ಇದ್ದೀವಿ ಸರ್, ನಾವು ಮಾಡೋಣ ಸರ್, ದೇವರ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಬಜೆಟ್, ನಾವು ಚೆನ್ನಾಗಿ ತೋರಿಸೋಣ ಸರ್, ನೀವೇನು ಅನ್ಕೊಂಡಿದ್ರೆ ಅದನ್ನ ತೋರಿಸೋಣ ಅಂತ. ಅದೇ ಥರ ಮಾಡಿದ್ದಾರೆ ಸಿನಿಮಾ. ಮೊದಲಿಗೆ ಫಸ್ಟ್ಲಿ ಮೀಡಿಯಾ ಪ್ರೆಸ್ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ನಮ್ಗಾಗಿ ಬಂದಿರೋಕ್ಕೆ. ಸೊ ಪಿನಾಕ ಒಂದು ತುಂಬ ಸ್ಪೆಷಲ್ ಫಿಲಮ್ ನನಗೆ. ಸೊ ಈ ಫಿಲಮ್ ನಾನು ಪ್ಲೇಯಿಂಗ್ ಅ ವೆರಿ ಅಮೇಝಿಂಗ್ ರೋಲ್. ಸೊ ಇಂಥ ಅದ್ಭುತವಾದಂತಹ ಪಾತ್ರನ ನನ್ನನ್ನು ನಂಬಿ ನಾನು ಆಗತ್ತೆ ಅನ್ನೋ ಒಂದು ಧೈರ್ಯ ತುಂಬಿಸಿ ಕೊಟ್ಟಿದ್ದಂತ ನಮ್ಮ ವಿಜಯ ಮ್ಯಾಮ್, ಕೃತಿ ಮ್ಯಾಮ್, ವಿಶ್ವಪ್ರಸಾದ್ ಸರ್ ಹಾಗೆ ಎಂಟೈರ್ ಟೀಮ್ ಆಫ್ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಡ್ಯಾನ್ಸ್ ಮಾಸ್ಟರ್ ಆಗಿದ್ರಿ, ಈಗ ನಿರ್ದೇಶನ ಮಾಡ್ತಾ ಇದ್ದೀರಾ. ಸಿನಿಮಾ ಏನಿರುತ್ತೆ ಅಂತ ತುಂಬಾ ಜನ ನನಗೆ ಎಲ್ಲರೂ ಕೇಳ್ತಾ ಇದ್ರು. ಬಟ್ ನಾನು ಹೇಳಕ್ ಇಷ್ಟಪಟ್ಟಿರ್ಲಿಲ್ಲ, ಸ್ಕ್ರೀನ್ ಮೇಲೆ ತೋರಿಸ್ಬೇಕು ಅನ್ಕೊಂಡಿದ್ದೆ. ಟೆಕ್ನಿಷಿಯನ್ ಆಗಿ ನನಗೊಂದು ಡ್ರೀಮ್ ಇತ್ತು. ನಾನು ಗಣೇಶ್ ಸರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅವರಲ್ಲಿರೋ ಒಂದು ಸ್ಟೈಲು, ಅವರಲ್ಲಿರೋ ಒಂದು ಫೋರ್ಸು ನಾನು ತುಂಬಾ ಸರಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಅದನ್ನ ನಾನು ತೋರಿಸ್ಬೇಕು ಸ್ಕ್ರೀನ್ ಮೇಲೆ ಅಂತ ಅನ್ಕೊಂಡೆ. ಬಟ್ ಇದು ಫಸ್ಟ್ ಟೈಮ್ ನಾನು ತೋರಿಸ್ತಾ ಇದ್ದೀನಿ. ಇನ್ನೂ ತುಂಬಾ ಸ್ಟಫ್ ಇದೆ ನಮ್ಮ ಸಿನಿಮಾದಲ್ಲಿ. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇನ್ನೊಂದಷ್ಟು ಸ್ಟಫ್ ನಾವು ರಿಲೀಸ್ ಮಾಡ್ತಾ ಇದೀವಿ. ಬಟ್ ಇದು ಓಪನಿಂಗು, ಇದೆಲ್ಲ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮೊದಲನೇದಾಗಿ ಸಿನಿಮಾ ಕತೆ ಅಂತ ಏನಾದ್ರು ಹೇಳ್ಬೇಕು ಅಂದ್ರೆ, ಒಂದು ಹೀರೋ ಅವರು ಕನೆಕ್ಟ್ ಆಗಿರೋ ಏನೇನೋ ಒಂದು ಅಂಶ ಇರುತ್ತೆ, ಅದನ್ನೆಲ್ಲ ಅವ್ರು ಯಾವ ತರ ರೀಕಾಲ್ ಮಾಡ್ಕೊಂತಾರೆ ಅನ್ನೋದೇ ಈ ಸಿನಿಮಾದ ಕತೆ.
ಎಲ್ಲರಿಗೂ ನಮಸ್ಕಾರ. ಈಗ ನೆಕ್ಸ್ಟ್ ಸೂಪರ್ ನಾನೇ ಅಂಡರ್ ಎಸ್ಟಿಮೇಟ್ ಮಾಡ್ತೀನಿ, ಸಾರಿ ಮ್ಯಾಮ್. Thank you to the entire media and fans for coming here today. Pinaka is about storytelling of Lord Shiva with grand visuals and high VFX, and we are so excited and happy to be showing you the teaser today. Please do support us and go watch the film on October 2nd. Thank you. ಈ ಫಿಲ್ಮ್ ಮಾಡಬೇಕು ಅಂತ ಫಸ್ಟ್ ಅನ್ಕೊಂಡಿರುವಾಗ ಫಸ್ಟ್ ಗಣೇಶ್ ಸರ್ ಜೊತೆ ಮಾಡಬೇಕು ಅಂತ me and my brother both of us went to his house. ಅಲ್ಲಿ ಮಾತಾಡ್ತಾ ಇರುವಾಗ ಸರ್ ಎಕ್ಸ್ಪ್ರೆಸ್ ಟಿವಿ ಮೀಡಿಯಾ ಫ್ಯಾಕ್ಟರಿಯಿಂದ ಅವಾಗ ರಿಲೀಸ್ ಆಗಿರೋ ಕಾರ್ತಿಕೇಯ 2 ಮೂವಿ ಮೇಲೆ he showed the way the movie is being taken and the connectivity what his children had towards that movie. ಅದು ಎಷ್ಟು ಸತಿ ಹಾಕಿದ್ರು ವಿಹಾನ್ ಲೈಕ್ ಯುವರ್ ಡಾಟರ್ ಬೋತ್ ಆಫ್ ದೆಮ್ ದೇ ಯೂಸ್ ಟು ಲವ್ ಇಟ್ ಸೋ ಮಚ್. ಅಂಡ್ ನಮ್ಮ ಸಂಸ್ಕಾರ, ನಮ್ಮ ಮೈಥಾಲಜಿ, ನಮ್ಮ ಇದನ್ನ ಸಿನಿಮಾ ಮೂಲಕ ಅಷ್ಟು ಚೆನ್ನಾಗಿ ತೋರಿಸಿರೋದನ್ನ ನೋಡಿ ಅವ್ರು ತುಂಬಾ ಖುಷಿ ಪಟ್ರು. ವೈ ನಾಟ್ ವಿ ಮೇಕ್ ಸಮ್ ಕೈಂಡ್ ಆಫ್ ಎ ಮೂವಿ ಇನ್ ಕನ್ನಡ ಲೈಕ್ ದಟ್ ಅಂತ ಅಲ್ಲಿಂದ ಸ್ಟಾರ್ಟ್ ಆಯ್ತು ಈ ಮೂವಿ ಥಾಟ್ ಹೇಗ್ ಮಾಡ್ಬೇಕು ಅನ್ನೋದು. ಸೊ ಒಂದು ಆಲ್ಮೋಸ್ಟ್ 4 hours ಮಾತಾಡಿದೀವಿ. ಹಂಗೆ ನೈಟ್ ಫುಲ್ ಮಾರ್ನಿಂಗ್ ಫ್ಲೈಟ್ ಇತ್ತು, ನೈಟ್ ಇಂದ ಮಾರ್ನಿಂಗ್ ವರೆಗೆ ಮಾತಾಡಿದೆ. ಆಮೇಲೆ ಗೊತ್ತಾಯ್ತು ಅವರೇ ವಿಶ್ವಪ್ರಸಾದ್ ಸರ್ ಅಂತ. ಅದೇ ಒಂದು ಸರ್ಪ್ರೈಸ್ ಇತ್ತು. ಆಮೇಲೆ ಅವ್ರು ಹೇಳಿದ್ರು ಈ ತರ ಕನ್ನಡದಲ್ಲಿ ಮೂವಿ ಮಾಡಿದ್ರಿ, ನಾನು ಡೈರೆಕ್ಟರ್ ಹೇಳ್ತೀನಿ ನೀವು ಹೋಗಿ ಅಲ್ಲಿ ಮೀಟ್ ಮಾಡಿ ಅಂತ. ಸೊ ಅಲ್ಲಿಂದ ಬಂದಿದ್ವಿ. ನಾನು ಇವ್ರನ್ನ ಮುಂಚೆ ಮೀಟ್ ಮಾಡಿದ್ವಿ, ಬಟ್ ಅಷ್ಟು ಕ್ಲೋಸ್ ಇಲ್ಲ. ಮೀಟ್ ಮಾಡಿದ ಫಸ್ಟ್ ದಿನ ಅಂದ್ರೆ ಬ್ರದರ್ ಬಂದ್ಬಿಟ್ಟಿದೆ. ಸೊ ಎಲ್ಲರೂ ಡೈರೆಕ್ಟ್ ಕರಿತಾರೆ, ನಾನು ಮಾತ್ರ ಬ್ರದರ್ ಅಂತ ಕರ್ತಾ ಇದ್ದೀನಿ ಇವಾಗ. ಸೊ ಇವಾಗ ಹೇಗಂದ್ರೆ ಒಂದೊಂದು ಕಲಿತ ನಂದು ಟ್ಯಾಲೆಂಟ್ ಇದೆ, ಏನ್ ಬೇಕಂದ್ರೆ ನಾನು ಮಾಡಿಸ್ಬೋದು, ಬಟ್ ಅದು ಮಾಡೋದು ಬೇಕು, ಶಿಲ್ಪಿ ಬೇಕಲ್ವಾ. ಆ ತರ ನಿನ್ನಿಂದ ಇದು ಮಾಡುತ್ತೆ, ಇದು ಮಾಡಿ ಇದು ಬರುತ್ತೆ ಅಂತ ಏನೇನೋ ನನಗೆ ಇದೆಲ್ಲ ನಾನು ಮಾಡ್ತೀನಿ ಅಂತ ಒಂದು ಕ್ವಶನ್ ಮಾರ್ಕ್ ಅವಾಗ ಬರುತ್ತೆ. ಇವ್ರು ಇದೆಲ್ಲ ಈಸಿಯಾಗಿ ಮಾಡ್ಬಿಡ್ತಾರೆ, ಹೆಂಗ್ ಮಾಡಿ ಅಂತ ನಾನು ಎಂಕರೇಜ್ ಮಾಡಿ ಈ ಮೂವಿಲಿ ಏನಾದ್ರು ಮಾಡ್ಬಿಟ್ರು. ನನಗೆ ಏನಪ್ಪ ಇದನ್ನ ನಾನೇ ಮಾಡಿದ ಅಂತ ಆದ್ರು. ಸೊ ಅಷ್ಟು ನನ್ನ ಯೂಸ್ ಮಾಡಿದ್ರು. ಸೊ ಮೇಡಮ್ ವಿಜಯ ಮೇಡಮ್ ಅವರು ನನಗೆ ಯಾವಾಗಲೂ ಅವರೇ ಎಂಕರೇಜ್ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಸೊ ಈ ಪ್ರೊಡ್ಯೂಸರ್ ಟೀಮಿಗೆ, ಡೈರೆಕ್ಟರ್ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ನಂದು ಗಣೇಶ್ ಅವ್ರಿಗೆ ಹೇಳ್ಬೇಕು, ಅವರು ತುಂಬಾ ಫ್ಯಾನ್. ನಾನು ಮುಂಗಾರು ಮಳೆಯಿಂದ ಆಲ್ಮೋಸ್ಟ್ ಒಂದು 10 ಸಾರಿ ನಾನು ನೋಡಿದ್ದೀನಿ. ಆ ಟೈಮಲ್ಲಿ ಸಾಂಗ್ಸ್ ಆದ್ರೂ ಸುಮ್ಮನೆ ಹಮ್ಮಿಂಗ್ ಅಲ್ಲಿ ನಾನು ಯಾವಾಗ ಬ್ಯಾಂಗ್ಳೂರ್ ಬಂದ್ರು ನನ್ನ ಕಾರಲ್ಲಿ ಆ ಸಾಂಗ್ ಓಡ್ತಾ ಇದೆ. ಸೊ ನಾನು I didn't expect I work with him. So but ನನ್ನ ಆಸೆ ಇತ್ತು, ಆಸೆ ಎಲ್ಲೋ ಹೋಗಿ ಎಲ್ಲೋ ಬಂದು ಅದು ಈ ಮೂವಿಯಲ್ಲಿ ನನಗೆ ಖುಷಿ ಆಯ್ತು. ಏನ್ ಹೇಳೋದು, ಈ ನಮ್ಮ ಡೈರೆಕ್ಟರ್ ನಮ್ಮಿಬ್ರು ನನಗೂ ಸಾಧು ಇಬ್ರು ಬಿಲ್ಡಾಗಿ ಹೊಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಸರ್ ಕ್ಲೈಮ್ಯಾಕ್ಸ್ ಹೇಳ್ತೀರಾ ಅಂತ ಹೇಳೋರು. ನಮ್ಗೆ ಈ ಸೀನಲ್ಲಿ ಇವೆಲ್ಲ, ಈ ಪುರಾಣ ಸೀನಲ್ಲ ಇವೆಲ್ಲ ಹೋಗಿ 3 ದಿನಕ್ಕೆ ಬಿಲ್ಡಾಗಿ ಇಬ್ರಿಗೂ ಬಿಲ್ಡಾಗಿ ಹೊಡಿಸಿ ಮಲಗಿಸ್ಬಿಟ್ಟು ಸಣ್ಣ ರಂಗಸ್ವಾಮಿ ದೇವಸ್ಥಾನದಲ್ಲಿ ಏನ್ ಬರ್ತೀರಾ ಸರ್ ಅಂತ ಹೇಳಿದ್ರು ಈ ಡೈರೆಕ್ಟರ್ ನಮ್ಗೆ. ಏನ್ ಡೈರೆಕ್ಟರ್ ಈಗ ಮಾಡೋದು ನೀವು? ನಾವು ಅಯ್ಯೋ ನಾವು ಎಲ್ಲಿ ಪುರಾಣದಲ್ಲಿ ಬೇರೆ ಅಂತ ನಾವು ಬಾಧೆ ಪಡ್ತಿದ್ವಿ. ಸಾಧು ಬೋಕೆಲ್ಲ ಬೇಡ ಒಂದು ಲೆಕ್ಕ ಇದ್ದಾಗ ಅವರೆಲ್ಲ ಜೀಗುಂಬ ಎಲ್ಲ ಮಾಡಿದ್ರಲ್ಲ ಅದಕ್ಕೆ ನಮ್ಮ ಸಂಬಂಧಿಕರೆಲ್ಲರಿಗೂ ಸ್ವಾಗತ. ಬಹಳ ಖುಷಿ ಆಯ್ತು. ನೀವು ನಂತರ ನಮಗೆ ರೀಲ್ ಸಂಬಂಧ ಅಲ್ಲ, ರಕ್ತ ಸಂಬಂಧ ನೀವು. ಯಾಕೆಂದ್ರೆ ಉಳಿಸೋದ್ ನೀವೇ, ಅಳಿಸೋದ್ ನೀವೇ, ಬೆಳೆಸೋದ್ ನೀವೇ. ಅದಕ್ಕೋಸ್ಕರ ನಮ್ಮ ಸಂಬಂಧಿಕರು ನೀವು. ಪಿನಾಕ ನಾನೆಲ್ಲೋ ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಈ ಅಮೆರಿಕನ್ ಅಧ್ಯಕ್ಷ ಮಾಡಿದ್ಮೇಲೆ ಈ ನಂದವ್ರು ಪಾಪ ನನ್ನ ನೆಂಟರು ಅವರು ಆಕ್ಚುಲಿ ಬೆಂಗಳೂರಿಗೆ ನೆಂಟರು ನನ್ನ ಪಾಪ ಮಾಡ್ಕೊಂಡ್ಬಿಟ್ರೆ ಸಿನಿಮಾ ಮಾಡೋದು ಬಿಟ್ಬಿಟ್ರಲ್ಲ ಕನ್ನಡ ಅಂತ. ನಾನು ಕನ್ನಡ ಕೃತಿ ಅಜ್ಜಿಯವರಿಗೆ ಬಂದಿದ್ಯಾ, ನೀನು ಕನ್ನಡ ಮಾತಾಡಿದ್ಯಾ? ಹೌದಲ್ವ? ನನಗೆ ಅದು ಅನುಮಾನ ಆಗ್ಬಿಟ್ಟಿತ್ತು ಇದಾಕೆ ಅಂತ. ಆದ್ರೆ ವಿಶ್ವಪ್ರಸಾದ್ ಅವರು ನಿಜವಾಗ್ಲೂ ತುಂಬಾ ಒಳ್ಳೆ ದೊಡ್ಡ ಪ್ರಾಜೆಕ್ಟ್ನ ಈ ಕನ್ನಡಕ್ಕೆ ತಂದಿದ್ದಾರೆ. ಅದು ಈಗ ನೋಡಿದ್ರೆ ಬಹಳ ಖುಷಿ ಆಯ್ತು. ಇದು ನಿಲ್ಸೋದು ಬೇಡ, ಹಿಂಗೆ ವಿಶ್ವಪ್ರಸಾದ್ ಅವರು ಮುಂದುವರಿಸಲಿ ಅಂತ ನಾವು ಕೇಳ್ಕೊತೀವಿ. ಯಾಕೆಂತಂದ್ರೆ ಅವರು ಮೂಲತಃ ತೆಲುಗರಾದ್ರು ಅಂತ ನೆಂಟರು ನನಗೆ ಅಲ್ವಾ, ಗಾಂಧಿ ಬಸವಮಡಿ ಅಲ್ವಾ, ಮತ್ತೆ ನೆಂಟರು ಭಾಳ ಕೊಡ್ಬೇಕಲ್ಲ. ಈಗ ವಿಜಯ್ ಅವರಿದ್ದಾರೆ, ಇಲ್ಲಿ ಹೇಗೆ ಕೆಲಸ ಮಾಡಿದ್ರು ಪಾಪ ನಮ್ಮ ಕೃತಿ
ಈ ಸಾಲು ಕುಕ್ಕಿಲ್ಲ ಬಿಡ್ತಿಲ್ಲ ಅಮೆರಿಕದಲ್ಲಿ. ಸುಮ್ಸುನೆ ನಾನು ಚಳ್ಳೆ ತಿನ್ಬೇಕು ಅಂತ ಅನ್ಸ್ಬಿಡೋದು ಅಂತ ನೋಡಲಿ. ಪಾಪ ಹುಡುಗಿಯು ಹುಡುಕ ತಾನೊಂದು ಕೊಡೋದು ಏನೋ ತರಲೆ ಮಾಡಿಬಿಟ್ಟಿತ್ತು ಈ ಸಾಲಲ್ಲಿ. ಆ ಮಗು ಬಿಡ್ತಿರ್ಲಿಲ್ಲ ಅಮೆರಿಕದಲ್ಲಿ. ಹಾಗೆ ನಿಜವಾಗ್ಲೂ ಅದು ತುಂಬಾ ಎಲ್ಲ ಇನ್ಶಿಯೇಟ್ ತಗೊಂಡು ಓಡಾಡಿದ್ದು ಕೃತಿ ನಮ್ಮ ಆ ಸಿನಿಮಾಗೆ. ಇಲ್ಲಿ ವಿಜಯ್ ಅವರು ಪಾಪ ಅವ್ರ ಜೊತೆಗೆ ಆಕ್ಟಿಂಗ್ ಮಾಡಿದ್ರೆ ಡ್ಯಾನ್ಸ್ ಮಾಡಿಸಿದ್ರೆ ನೀವು ಮಾಸ್ಟರ್ ಅಲ್ವಾ, ಎಲ್ಲ ಸಲೀಸಾಗಿ ಎಲ್ಲ ಬರಲಿ ಅಂತ. ಪಿನಾಕ ನಿಜವಾಗ್ಲೂ ನೋಡಿ ನನಗೆ ಬೇರೆ ಥರ ಖುಷಿ ಆಯಿತು. ಇದು ನಾವು ಗಣಪಂದು ಮೆಗಾ ಸ್ಟಾರ್ ಆಯಿತು, ಇನ್ನು ಗೋಲ್ಡನ್ ಸ್ಟಾರ್ ಅಲ್ಲಿ ಕೂತಿದ್ದಾನೆ. ನಿಮ್ಗಪ್ಪ ಟೈಟ್ಲಿ ಮುಂದೆ ಅಪ್ಪಂದು ಇವಾಗ ಗೋಲ್ಡನ್ ಮೆಗಾ ಸ್ಟಾರ್, ನೀನು ಗೋಲ್ಡನ್ ಸ್ಟಾರ್ ಇವಾಗ. ಓಕೆ ಸೂಪರ್. ಗಣೇಶನೇ ಸಾಟಿ. ಗಣೇಶನ ರೆಕಾರ್ಡು ಗಣೇಶನೇ ಮುರಿಬೇಕು. ಮುಂಗಾರು ಮಳೆ ಮುರಿಬೇಕು, ಗಾಳಿಪಟ ಹಾಕ್ಬೇಕು, ಚೆಲ್ಲಾಟ, ಚಿತ್ತಾರ, ಗಣಪನ ರೆಕಾರ್ಡ್ ಗಣಪನೇ ಮುಗಿಬೇಕು. ಯಾಕೆಂದ್ರೆ ಒಂದು ಈ ಥರದೊಂದು ಪುರಾಣ, ಜನಪದ, ಇತಿಹಾಸ ಈ ಥರದ ಕಥೆಗಳು ಬಂದ್ರೆ ಜನರಿಗೆ ನಿಮಗೆ ಗೊತ್ತು ಗಣಪನ ಭಾಷೆ ಮತ್ತು ಅದರಲ್ಲಿ ಬರುವಂಥ ಸಂಭಾಷಣೆ ಒಂದು ರೀತಿ ತಲೆದೂಗಿರ್ತವೆ. ಯಾಕೆಂದ್ರೆ ಸುಲಲಿತವಾಗಿ ಅದು ಮೈಗೂ ಸೇರ್ಕೊಂಡ್ಬಿಟ್ಟಿರ್ತದೆ ಗಣಪನಿಗೆ. ನನಗೆ ಇದು ಪೊಲೀಸ್ ಸರ್ ಸುಮಾರು ಸತಿ ಹೇಳಿದ್ರು, ಯಾವ್ದೋ ನಾವು ಥರ ಬಂದ್ಬಿಟ್ರೆ ಇಲ್ಲ ಇದು ಗಣೇಶ್ಗೆ ಸರಿ, ಈ ಥರದವೆಲ್ಲ ನೀವು ಪದ್ಯ ಗದ್ಯ ಹಳಗನ್ನಡ ಎಲ್ಲ ಗಣೇಶಕ್ಕೆ ಸರಿಯಪ್ಪ, ನಮ್ಗೆ ಇದಿಲ್ಲ ನಾವು ಅಲ್ಲಿದ್ದವ್ರಿ ಅಂತ ನಾವು ಪೊಲೀಸ್ ಸರ್. ಹಾಗಾಗಿ ಈ ಥರದ ಪುರಾಣದ ಪಾತ್ರಗಳಿಗೆ ಈಗ ಶಿಫ್ಟ್ ಆಗಿರೋದಿದೆಯಲ್ಲ ಅದು ಇನ್ನೂ ಒಳ್ಳೇದೆ. ಈ ಕಂಟೆಂಟೇ ಸಾಕು, ಇನ್ನೂ ಕಂಟೆಂಟ್ ಕೊಡ್ತೀನಿ ಅಂದ್ರೆ ಅದೆಲ್ಲ ಕೊಡಬೇಡಿ. ಯಾಕಂದ್ರೆ ಇಲ್ಲೇ ನೋಡ್ಕೊಂಡ್ಬಿಟ್ಟು ಥಿಯೇಟರ್ ಕಡೆ ಮುಖನೂ ಇರಲ್ಲ, ಅದಕ್ಕೋಸ್ಕರ ಇದೇ ಓವರ್ ಡೋಸ್ ಆಗೋಗಿದೆ. ಇನ್ನೂ ನೀವು ಕಂಟೆಂಟ್ ಕೊಡ್ತೀನಿ ಈ ಸಿನಿಮಾ ಕೊಟ್ಬಿಟ್ರೆ ಮನೇಲಿ ಕೂತ್ಕೊಂಡು ರೀಲ್ಸ್ ತಂದ್ಬಿಟ್ಟು ನೋಡೋದು. ಯಾವಾಗಲೂ ಇದೇ ಆಗತ್ತೆ. ಟೀಮ್ ಮೀಡಿಯಾದವ್ರು ಇಲ್ಲೇ ಇದ್ದಾರೆ, ಈ ಥರ ರೀಸೆಂಟ್ ಆಗಿಬಿಟ್ಟಿರ್ತೀವಿ. ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಪ್ರೆಸ್ನವ್ರನ್ನ ಟಿವಿಯವ್ರನ್ನ ಕರೆದುಬಿಟ್ಟಿರ್ತಾರೆ ಪ್ರೆಸ್ ಮೀಟ್. ಅಲ್ಲಿ ಏನು ಮಾಡ್ತಾರೆ, ಟಿವಿಯವರು ಎಲ್ಲ ಶೂಟ್ ಮಾಡಿ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಅರ್ಧ ಗಂಟೆ ಪ್ರೋಗ್ರಾಮ್ ಮಾಡ್ಬಿಟ್ಟಿರ್ತಾರೆ. ಇಲ್ಲ ಅಲ್ಲೇ ನೋಡಿದ್ರೆ ಇಲ್ಲಿ ಥಿಯೇಟರ್ ಬಂದು ಏನು ನೋಡ್ತಾರೆ. ಅದರಿಂದ ಕೆಲವು ಸೀಕ್ರೆಟ್ ಆಗಿ ಇರಲಿ, ಅಲ್ಲಿ ಬಿಟ್ಕೊಟ್ಬಿಟ್ರೆ ಅವ್ರು ತೋರಿಸ್ಬಿಡ್ತಾರೆ. ತೋರಿಸಿದ್ಮೇಲೆ ನಾವು ತೋರಿಸೋದೇನಿದೆ. ಬಟ್ ಈಗ ಬಂದಿದ್ದು ಟೀಸರ್ ಮಾತ್ರ ಮಾಸ್ಟರ್ ಬೇರೆ ಲೆವೆಲ್, ಬೇರೆ ಮಾದರಿಗಲ್ಲಿದು. ತೆಲುಗು ಹೇಳ್ಬೇಕಂದ್ರೆ ಅಷ್ಟೇ ಅದೇ ಆಗಿದೆ ಆ ಥರ. ಅದಕ್ಕೆ ಅಲ್ವಾ ಮಲಯಾಳದಲ್ಲಿ ಹೇಳ್ಬೇಕಂದ್ರೆ అడిపోయి తెలుగు చెప్పండి, అదిరిపోయింది. జీవితం ఇది నమ్మకండి ಇಲ್ಲ ಅದಕ್ಕೆ ಬೇರೆ ಹೇಳಿದ್ದಲ್ಲ. ಹಾಗಾಗಿ ಬಾಲಾಜಿ ಪಿನಾಕ ಯಕ್ಷಗಾನ, ಯಾಕೆಂದ್ರೆ ಗಣೇಶ್ ಅವ್ರಿಗೆ ಈ ಸಿನಿಮಾ ಆಗ್ಬೇಕು, ಬೇರೆ ಯಾರು ನಮಗೂ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಈ ಥರ ವಿಷಯಗಳಲ್ಲಿ ನಂಬಿಕೆ ಜಾಸ್ತಿ, ಆಧ್ಯಾತ್ಮಿಕವಾಗಿ ಅವರಿಗೆ ಬಹಳ ಆಸಕ್ತಿ, ನಂಬಿಕೆ ಕೂಡ. ನಾನು ಖಂಡಿತ ಹೇಳ್ತೀನಿ, ಆ ಮನುಷ್ಯ ಹೇಳಿದ ಆಗುತ್ತೆ. ಅವ್ರು ಹೇಳಿದ ಅದೇನೋ ಒಂದು ಗಣೇಶ, ಮೊದಲನೇ ಪೂಜೆ ಗಣೇಶನಿಗೆ ಅಂತ ಹೇಳ್ತೀವಲ್ಲ, ಅವ್ರ ಬಾಯಿ ಬರೋದಾಗುತ್ತೆ. ಹೆಂಗೆ ಗಣೇಶನ ಅದು ನಮಗೆ ಆಶ್ಚರ್ಯ. ನೀವು ಯಾರಾದರೂ ಪ್ರಶ್ನವ್ರಿಗೆ ಕೇಳಿದ್ರೆ ಕೇಳಿ, ಅವ್ರು ಹೇಳಿದ ಹಂಗೆ ಆಗುತ್ತೆ. ಆ ಥರ ನಂಬಿಕೆ ಇಟ್ಕೊಂಡು ಈ ಸಿನಿಮಾಗಳು ಅಷ್ಟೇ ನಂಬಿಕೆಯಲ್ಲಿ ಈ ಸಿನಿಮಾನ ಮಾಡಿದ್ದಾರೆ.